ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ನನ್ನೊಂದು ಫೋಟೋ ವೈರಲ್ ಆಗುತ್ತೆ. ಡ್ರಾಸ್ಟಿಕ್ ವೆಯ್ಟ್ ಲಾಸ್, 25 kg ಕಮ್ಮಿ ಆಗಿರ್ತೀನಿ. ತುಂಬ ಜನ ಕ್ವಶನ್ ಕೇಳಿದ್ರು ಹೆಂಗೆ ಅಂತ. ನನ್ನ ಪ್ರೀವಿಯಸ್ ವಿಡಿಯೋಸಲ್ಲೂ ಇದನ್ನು ತುಂಬ ಕಡೆ ಹೇಳಿದ್ದೆ. ನಾವು ಯಾವಾಗ ಪ್ರೋಟೀನ್ ಕಟ್ ಡೌನ್ ಮಾಡ್ತೀವೋ ನಮಗೆ ಮಸಲ್ ಲಾಸ್ ಆಗುತ್ತೆ ಅಂತ, ಬಾಡಿ ಕ್ಯಾಟಬಾಲಿಕ್ ಸ್ಟೇಟ್ಗೆ ಹೋಗುತ್ತೆ ಅಂತ. ಸೊ ಅದೇ ಆಗಿದ್ದು. ನಾನು ಕ್ಲಾಸಿಕ್ ಎಕ್ಸಾಂಪಲ್ ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೇಲಿರುವಾಗ ನನಗೆ ಊಟ ಅಂತೂ ಸಿಗ್ತಾ ಇತ್ತು, ಬಟ್ ಚಪಾತಿ ರೈಸು ಈ ಥರ ಊಟ ಮಾಡ್ತಾ ಇದ್ದೆ. ನಂಗೆ ಪ್ರೋಟೀನೇ ಸಿಗ್ತಾ ಇರಲಿಲ್ಲ. ಸೊ 25 ವರ್ಷದಲ್ಲಿ ನಾನು ಏನು ಮಸಲ್ ಗೇನ್ ಮಾಡಿದ್ನೋ ಎಲ್ಲ ಹೊಟ್ಟೋಯ್ತು. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಇನ್ನೊಂದು 3-4 months ಮತ್ತೆ ಊಟ ಮಾಡಿ ಎಕ್ಸಸೈಸ್ ಮಾಡಿದ್ರೆ ಐ ಕ್ಯಾನ್ ಗೇನ್ ಇಟ್ ಬ್ಯಾಕ್. ಮಸಲ್ ಮೆಮೊರಿ ಇರುತ್ತೆ. ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ಪರ್ಸ್ನಲ್ ಟ್ರೈನರ್ಸು ವಿಡಿಯೋಸ್ ಹಾಕಿದ್ರು. ನಾವು ಮನೆಯಲ್ಲಿ ತಿನ್ನೋ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಲೈಕ್ ಚಿತ್ರಾನ್ನ, ಚಪಾತಿ, ಇಡ್ಲಿ, ದೋಸೆ, ರೈಸು, ಇದನ್ನೆಲ್ಲ ತಿನ್ಕೊಂಡು ನಾವು ಫಿಟ್ ಆಗ್ಬೋದು ಆ್ಯಂಡ್ ಇದನ್ನೆಲ್ಲ ತಿನ್ಕೊಂಡು ನಾವು ಮಸಲ್ ಬಿಲ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟು. ಯಾಕೆಂದರೆ ನೀವು ಜಿಮ್ಗೆ ಹೋಗಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀರಾ, ವರ್ಕೌಟ್ ಮಾಡ್ತೀರಾ, ನೀವು ಊಟ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಏನೂ ಯೂಸ್ ಆಗಲ್ಲ. ಸೊ ನಿಮ್ಮ ಡಯೆಟಲ್ಲಿ 70-80% ಪ್ರೋಟೀನ್ ಇರಲೇಬೇಕು. ಕಾರ್ಬ್ಸ್ನ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ತಿನ್ನಿ. ಸೊ ಈ ಥರ ವಿಡಿಯೋಸ್ನೆಲ್ಲ ನೋಡಿ ಏನೇನೋ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ತಲೆ ಯೂಸ್ ಮಾಡಿ.